ವೀಕ್ಷಕರೇ ನಮಸ್ತೆ. ನಮ್ಮ ಮನೆಯ ಬಳಿ ಒಂದು ಹಾವು ಬಂದಿತ್ತು ಇತ್ತೀಚೆಗೆ. ಆ ಹಾವು ಇಲ್ಲಿಂದ ಸರಿದು ಹೋಯಿತು ಈ ಕಡೆ. ನಮ್ಮ ಮನೆ ಸಾಮಾನ್ಯವಾಗಿ ಒಂದಷ್ಟು ಚಾನಲ್ ಪಕ್ಕ ಇರೋದ್ರಿಂದ, ಹಾಗೆ ಸುತ್ತಮುತ್ತ ಜಮೀನು ಇರೋದ್ರಿಂದ, ಅಂದರೆ ತೋಟಗಳಿರೋದ್ರಿಂದ ಇಲ್ಲಿ ಹಾವು ಬರುವಂಥದ್ದು ಸಾಮಾನ್ಯ. ಬಟ್ ಅದು ಬಂದ ನಂತರ ಇಲ್ಲಿ ನಮ್ಮ ತಾಯಿ ಏನು ಮಾಡಿದ್ದಾರೆ ಅಂದರೆ, ನೋಡಿ ಈ ಪ್ಲ್ಯಾಂಟನ್ನು ನೆಟ್ಟಿದ್ದಾರೆ. ಸೊ ಐ ಥಿಂಕ್ ನಿಮಗೆಲ್ಲ ಗೊತ್ತಿರ್ಬೋದು, ಅದು ಬಿದ್ದು ಹೋಗುತ್ತೆ ಅಂತ ಇದನ್ನು ಬಟ್ಟೆಯನ್ನು ಕಟ್ಟಿ ಇಲ್ಲಿ ನೆಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಸಾಮಾನ್ಯವಾಗಿ ನೋಡಿರ್ತೀರ. ಈ ಪ್ಲ್ಯಾಂಟನ್ನು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ, ಅಥವಾ ನಾಗರ ಸಸಿ ಅಥವಾ ನಾಗರೆಳೆ ಗಿಡ ಅಂತ ಹೇಳಿ ಕರಿತಾ ಹೋಗ್ತಾರೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದನ್ನು ಮನೆಯ ಬಳಿ ಹಾಕ್ಕೊಂಡಿರ್ತಾರೆ. ನಮಗೆಲ್ಲ ಆ್ಯಕ್ಚುಲಾಗಿ ಸೈಂಟಿಫಿಕ್ ರೀಸನ್ ಏನು ಅಂದರೆ, ಶುದ್ಧ ಗಾಳಿ ಕೊಡುತ್ತೆ, ಇದು ನಮ್ಮ ಮನೆ ಹತ್ರ ಇದ್ದರೆ ನಮಗೆ ಒಳ್ಳೆಯದು, ಮನೆ ಹತ್ರ ಒಂದು ರೀತಿ ಅಂದವನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದು. ಬಟ್ ಯಾವಾಗ ಹಾವು ಹೋಯ್ತು, ನಮ್ಮ ತಾಯಿಗೆ ಯಾರೋ ಹೇಳಿದ್ದಾರೆ, ಹೀಗೆ ನೀವು ಈ ಗಿಡವನ್ನು ನೆಟ್ಟರೆ ಮನೆ ಹತ್ರ ಹಾವು ಬರೋದಿಲ್ಲ ಅಂತ. ಇದರ ಹೆಸರು ಮಾತ್ರ ಸ್ನೇಕ್ ಪ್ಲಾಂಟ್ ಅಷ್ಟೇ, ಯಾಕಂದರೆ ಇದರ ಚರ್ಮ ಒಂದು ರೀತಿಯಲ್ಲಿ ಹಾವಿನ ರೀತಿ ಇರೋದ್ರಿಂದ ಇದನ್ನು ಸ್ನೇಕ್ ಪ್ಲಾಂಟ್ ಅಂತ ಹೇಳಿ ಕರೀತಾರೆ. ಬಟ್ ನಮ್ಮ ತಾಯಿ ಇದನ್ನು ನಂಬ್ಕೊಂಡು ಇಲ್ಲಿ ನೆಟ್ಟಿದ್ರೆ ಹಾವು ಬರೋದಿಲ್ವಂತೆ ಅಂತ ಇಲ್ಲಿ ಹಾವು ಹೋಗಿದ್ದಕ್ಕೆ ಇದನ್ನು ನೆಟ್ಟಿದ್ದಾರೆ. ಬಟ್ ಅದೆಲ್ಲ ಸುಳ್ಳು. ಇದು ನಮಗೆ ಶುದ್ಧ ಗಾಳಿ ಕೊಡುತ್ತೆ, ಜೊತೆಗೆ ಒಂದು ರೀತಿ ಮನೆ ಹತ್ರ ಏನಾದರೂ ಇದನ್ನು ನೆಟ್ಟಿದ್ರೆ ಒಂದು ರೀತಿ ಮನೆಯ ಒಂದು ಸೌಂದರ್ಯವನ್ನು ಹೆಚ್ಚಿಸುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಬಟ್ ಇದನ್ನು ನೆಟ್ಟರೆ ಹಾವು ಬರೋದಿಲ್ಲ ಮನೆ ಹತ್ರ, ಅವೆಲ್ಲ ಸುಳ್ಳು. ಬಟ್ ನೋಡೋದಕ್ಕೆ ಇದು ಹಾವಿನ ರೀತಿ ಕಾಣಿಸುತ್ತೆ. ಇದರ ಚರ್ಮ ಅಂದರೆ ಇದರ ಒಂದು ಎಲೆಗಳು, ಹಾಗೆ ಇದು ಒಂದು ರೀತಿ ಅಟ್ರಾಕ್ಷನ್, ಮನೆ ಹತ್ರ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಬಟ್ ಇದರಿಂದ ಹಾವು ಬರೋದಿಲ್ಲ ಮನೆ ಹತ್ರ ಇದ್ದಿದ್ದರೆ, ಅದೆಲ್ಲ ಸುಳ್ಳು ನಂಬಿಕೆಗಳು. ಈಗಲೂ ಸಹ ಕೆಲವೊಬ್ಬರು ನಂಬ್ತಾರೆ ಇದನ್ನು ಮನೆ ಹತ್ರ ಇದ್ದರೆ ಈ ರೀತಿ ಗಿಡಗಳು ಹಾವು ಬರೋದಿಲ್ಲ ಅಂತ. ಅದೆಲ್ಲ ಸುಳ್ಳು. ಹಾವು ಬರದೇ ಇರೋದಕ್ಕೆ ಮನೆ ಹತ್ರ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಇಲಿ ಮತ್ತು ಕೆಲವೊಂದು ಕೀಟಗಳು ಈ ಥರ ಗುಂಡಿಯಲ್ಲೆಲ್ಲ ಸೇರೋ ಥರ ನಾವು ಜಾಗಗಳನ್ನೇ ಇಟ್ಕೊಂಡಿರಬಾರ್ದು. ಮನೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ರೆ ಹಾವುಗಳು ಬಂದು ಸೇರೋದಿಲ್ಲ. ಆಮೇಲೆ ಹಳ್ಳಿಯ ವಾತಾವರಣದಲ್ಲಿ ಹಾವುಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ನೋಡಿ, ಇಷ್ಟೊಂದೆಲ್ಲ ಪೊಟರೆಗಳಿದೆ, ಗಿಡಗಳಿದೆ, ಚಾನಲ್ಲಿದೆ, ನೀರಿನ ಹಾವು ಬರುವಂಥದ್ದಾಗಿರ್ಬೋದು, ಕೆರೆ ಹಾವು ಬರುವಂಥದ್ದಾಗಿರ್ಬೋದು, ಅಥವಾ ಸುತ್ತಮುತ್ತ ತೋಟಗಳಿದೆ. ಹಾವಿಲ್ಲದೆ ಇರುವಂತಹ ಜಾಗನೇ ಇಲ್ಲ ಇಲ್ಲೆಲ್ಲೂ. ಸೊ ಹಾವುಗಳು ಬಂದೇ ಬರ್ತವೆ. ಬಟ್ ಈ ಸಸಿ ಎಲ್ಲ ನೆಟ್ಟಿದ್ರೆ ಬರೋದಿಲ್ಲ ಅನ್ನುವಂಥದ್ದು ಇನ್ನೂ ಸಹ ಮೂಢನಂಬಿಕೆ ಅಂತ ಅನಿಸುತ್ತೆ. ಬಟ್ ಈ ಸಸ್ಯದ ಹೆಸರು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ. ವೀಕ್ಷಕರೇ, ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಸಹ ಮಾಡಿ, ಮಿಸ್ ಮಾಡದೆ ಬೆಲ್ ಐಕಾನನ್ನು ಸಹ ಒತ್ತಿ. ಧನ್ಯವಾದಗಳು ವೀಕ್ಷಕರೇ.